ನಮಸ್ಕಾರ. ಕುವೆಂಪು ಅವರ ಬರಹಗಳ ಬಗ್ಗೆ, ಅವರ ಬದುಕಿನ ಬಗೆಗೆ ಕನ್ನಡದಲ್ಲಿ ಬಂದಿರತಕ್ಕಂಥ ಬರಹಗಳ ಪ್ರಮಾಣ ಬಹಳ ದೊಡ್ಡದು. ಬಹುಶಃ 20ನೇ ಶತಮಾನದ ಯಾವ ಕನ್ನಡದ ಬರಹಗಾರರ ಬಗೆಗೂ ಕೂಡ ಇಷ್ಟೊಂದು ಪ್ರಮಾಣದ ಬರಹ ಬಂದಿಲ್ಲ. ಪುಸ್ತಕಗಳಿರ್ಬೋದು, ಲೇಖನಗಳಿರ್ಬೋದು. ಹೀಗಿರುವಾಗ ಇನ್ನೊಂದು ಇಂಥದೇ ಪುಸ್ತಕದ ಅಗತ್ಯ ಏನಿದೆ, ಅವ್ರ ಬಗ್ಗೆ, ಅವರ ಭಾಷಣಗಳ ಬಗ್ಗೆ, ಅವರ ಬರಹಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಪುಸ್ತಕದ ಅಗತ್ಯ ಏನಿದೆ ಅನ್ನೋದು ಯಾರು ಬೇಕಾದರೂ ಕೇಳ್ಬೋದಾದ ಪ್ರಶ್ನೆ. ಆದರೆ ನಾವು 21ನೇ ಶತಮಾನದಲ್ಲಿ ಕುವೆಂಪು ಅವ್ರನ್ನ ಓದೋದಕ್ಕೆ ಆರಂಭಿಸಿರುವವರನ್ನು ಗಮನದಲ್ಲಿಟ್ಕೊಂಡು ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಏಕೆಂದರೆ ಕುವೆಂಪು ಅವ್ರನ್ನ ಓದಿರುವ ಒಂದು 4 ತಲೆಮಾರುಗಳು ಕಳೆದು ಹೋಗ್ಬಿಟ್ಟಿವೆ. ಅವ್ರಿಗಿಂತ ಅವರು ಬರೆಯೋ ಕಾಲದಲ್ಲಿ ಓದ್ದವರು, ಅವರ ತಾರುಣ್ಯ ಅಥವಾ ಅವರ ಮಧ್ಯ ವಯಸ್ಸಿನಲ್ಲಿ ಓದ್ದವರು, ಅನಂತರ ಓದ್ದವರು, ಹೀಗೆ ಹಲವು ತಲೆಮಾರುಗಳು ಓದ್ಕೊಂಡು ಬಂದು ಈಗ ಹೊಸ ತಲೆಮಾರು ಆ ಕುವೆಂಪು ಅವ್ರನ್ನ ಓದ್ತಾ ಇದೆ. ಅವರಿಗೆ ಬೇಕಾಗಿರುವ ಕೆಲವು ಪ್ರಶ್ನೆಗಳನ್ನು ಮುಂದಿಡ್ತಕ್ಕಂಥದ್ದು ಈ ಪುಸ್ತಕದ ಬಹಳ ಮುಖ್ಯವಾದ ಉದ್ದೇಶ. ಅದಕ್ಕೋಸ್ಕರವೇ ಬರೆದಿರುವ ಪುಸ್ತಕ ಅಲ್ಲ ಇದು. ಆದರೆ ಆ ಪ್ರಶ್ನೆಗಳನ್ನು ಎತ್ಕೊಂಡು ಇಲ್ಲಿರುವ ಬರಹಗಳನ್ನು ಓದಬೇಕು ಅಂತ ಅನ್ನೋದು ನನ್ನ ಅಪೇಕ್ಷೆ. ಅದರಲ್ಲೂ ಕೂಡ ಕುವೆಂಪು ಅವರು ಅವ್ರ ಬಗ್ಗೆ ಇರ್ತಕ್ಕಂಥ ಒಂದು ಪ್ರಭಾವ ವಲಯ ಎಷ್ಟು ದೊಡ್ಡದು ಅಂತಂದರೆ, ಅವರು ಹೇಳಿದ ವಿಚಾರಗಳನ್ನಾಗಲಿ, ಅವರ ಬರವಣಿಗೆಯನ್ನಾಗಲಿ ನೋಡುವಾಗ ಅಲ್ಲಿರುವ ಯಾವುದೇ ಅಂಶವನ್ನು ಪ್ರಶ್ನಿಸುವ ಅಥವಾ ವಿಶ್ಲೇಷಿಸುವ ಹಂತದಲ್ಲಿ ಸ್ವಲ್ಪ ಹಿಂಜರಿಕೆಯನ್ನು ವ್ಯಕ್ತಪಡಿಸೋದು ನಾವು ನೋಡ್ತೀವಿ. ಯಾಕೆಂತಂದರೆ ಅದು ಅವರ ಬಗ್ಗೆ ತೋರಿಸುವ ಅಗೌರವ ಅಂತ ತಿಳ್ಕೊಂಡ್ಬಿಡ್ತೀವಿ. ಕುವೆಂಪು ಅವರು ಹೇಳಿದ್ದಾರೆ ಅಂತಂದರೆ ಅದು ಪರಿಪೂರ್ಣವೇ ಆಗಿರಬೇಕು ಅಂತ ತಿಳ್ಕೊಂಡ್ಬಿಡ್ತೀವಿ. ಅದರಿಂದಾಗಿ ಅವರ ವಿಚಾರಗಳು ಹೇಗೆ ರೂಪುಗೊಂಡವು, ಆ ರೂಪುಗೊಂಡ ಸಂದರ್ಭದ ಪರಿಣಾಮ ಏನು, ಇವತ್ತು ಆ ವಿಚಾರಗಳು ಯಾವ ರೀತಿ ನಮಗೆ ತೋರ್ತವೆ, ಇವುಗಳೆಲ್ಲವನ್ನು ಕುರಿತು ಯೋಚನೆ ಮಾಡಬೇಕಾದ ಅಗತ್ಯ ಇವತ್ತು ಎಂದಿಗಿಂತ ಹೆಚ್ಚಾಗಿದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರವೇ ಕುವೆಂಪು ಅವರ ಬರಹಗಳನ್ನು ನಾವು ಅವರಿಂದ ಬೇರ್ಪಡಿಸಿ ಕುವೆಂಪು ಬರೆದದ್ದು ಅನ್ನುವ ಏಕೈಕ ಕಾರಣಕ್ಕೆ ಅಲ್ಲದೇನೂ ಅದು ಒಂದು ಕನ್ನಡದ ಬರವಣಿಗೆ ಅಂತ ತಿಳ್ಕೊಂಡು ಓದುವ ಸಾಧ್ಯತೆ ಇದೆಯೇ ಅನ್ನೋದನ್ನು ಪರಿಶೀಲಿಸೋದಕ್ಕೋಸ್ಕರ ಈ ಬರಹಗಳನ್ನು ಇಲ್ಲಿ ಕೂಡಿ ಹಾಕಲಾಗಿದೆ. ಈ ರೀತಿ ಮಾಡೋದು ಸರಿಯೋ ತಪ್ಪೋ ಅನ್ನೋದೊಂದು ಪ್ರಶ್ನೆ ಇದೆ. ಅವರ ಬರಹಗಳಿಂದ ಕುವೆಂಪು ಅವರನ್ನು ಬೇರ್ಪಡಿಸಿ ಓದೋದು ಸರಿಯೋ ತಪ್ಪೋ ಅಂತ ಅದರ ಬಗ್ಗೆ ಯಾವುದೇ ನಿರ್ಣಯವನ್ನು ಕೊಡೋದಕ್ಕೆ ನನಗೆ ಸಾಧ್ಯ ಇಲ್ಲ. ಆದರೆ ಇಂಥದ್ದೊಂದು ರೀತಿ ಓದು ಸಾಧ್ಯ. ಕುವೆಂಪು ಅವರ ವಿಚಾರಗಳನ್ನು ನಾವು ಹೇಗೆ ಗ್ರಹಿಸ್ತೀವಿ, ನಮ್ಮ ಕಾಲದಲ್ಲಿ ಹೇಗೆ ಗ್ರಹಿಸಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಈ ಲೇಖನಗಳನ್ನು ನಾವು ಬರೆದಿದ್ವಿ. ಇವೆಲ್ಲವೂ ಕೂಡ ಏಕಕಾಲಕ್ಕೆ ಬರೆದಿರ್ತಕ್ಕಂಥ ಲೇಖನಗಳಲ್ಲ. ಕೆಲವು ಸುಮಾರು 40 ವರ್ಷದ ಹಿಂದೆ ಬರೆದಿರ್ತಕ್ಕಂಥ ಲೇಖನ ಒಂದೆರಡು, ಉಳಿದವು ಕಳೆದ ಒಂದು 20 ವರ್ಷದ ಹಿಂದೆ ಬರೆದಂಥ ಲೇಖನಗಳು. ಆದರೆ ಕಳೆದ ವರ್ಷವೇ ಬರೆದಿರ್ತಕ್ಕಂತಹ ಲೇಖನಗಳು ಕೆಲವಿವೆ. ಸೊ ಇದಿಷ್ಟು ಇಲ್ಲಿರುವ ಲೇಖನಗಳು ಬೇರೆ ಬೇರೆ ಕಾಲದಲ್ಲಿ ರಚನೆ ಆದವು ಅಂತ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ. ಆದರೆ ಇವುಗಳೆಲ್ಲದರ ಹಿಂದೆಯೂ ಇರತಕ್ಕಂತಹ ಒಂದು ಏಕಸೂತ್ರತೆ ಏನು ಅಂತಂದರೆ, ಕುವೆಂಪು ಅವರನ್ನು ಅಥವಾ ಅವರ ಬರಹಗಳನ್ನು ನಾವು ಇವತ್ತು ಹೇಗೆ ಗ್ರಹಿಸಬೇಕು, ಅಥವಾ ಅವರ ವಿಚಾರಗಳು ಅವರ ಕಾಲದಲ್ಲೇ ರೂಪುಗೊಳ್ಳೋದಕ್ಕೆ ಇದ್ದಂತಹ ಒತ್ತಡಗಳು ಸಾಮಾಜಿಕವಾದದ್ದು ಅಥವಾ ಸಾಂಸ್ಕೃತಿಕವಾದದ್ದು ಏನಿತ್ತು ಅಂತ ಅನ್ನೋದನ್ನು ಕಂಡುಕೊಳ್ತಕ್ಕಂಥದ್ದು. ಇವೆರಡೂ ಉದ್ದೇಶಗಳು. ಒಂದು, ಆ ವಿಚಾರಗಳು ರೂಪುಗೊಳ್ಳೋಕ್ಕೆ ಆಯಾ ಕಾಲದಲ್ಲಿ ಇದ್ದಂತಹ ಸಾಮಾಜಿಕವಾದ ಸಾಂಸ್ಕೃತಿಕವಾದ ಸಂದರ್ಭಗಳು ಏನಿದ್ದವು ಅನ್ನೋದನ್ನ ತಿಳ್ಕೊಂಡು ಅದರ ಮುಖಾಂತರ ವಿಚಾರಗಳು ಹೇಗೆ ರೂಪುಗೊಂಡವು ಅಂತ ಅರ್ಥ ಮಾಡ್ಕೊಳ್ಳೋದು. ಎರಡನೇದು, ಇವತ್ತು ಅದೇ ವಿಚಾರಗಳನ್ನು ನಾವು ನಮ್ಮ ಕಾಲದಲ್ಲಿ ಹೇಗೆ ಗ್ರಹಿಸಬೇಕಾಗ್ತದೆ, ನಮ್ಮ ಕಾಲದಲ್ಲಿ ಅವುಗಳನ್ನ ಗ್ರಹಿಸೋದಕ್ಕಿರ್ತಕ್ಕಂತಹ ಅವಕಾಶಗಳು ಎಷ್ಟಿವೆ, ಅಥವಾ ಅದನ್ನು ನಾವು ಯಾವ ರೀತಿ ವಿಶ್ಲೇಷಿಸಿಕೊಳ್ಬೇಕಾಗಿ ಬರ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಇದು ವೈಚಾರಿಕವಾದ ನೆಲೆಯಾದರೆ, ವೈಚಾರಿಕ ಬರಹಗಳ ಬಗ್ಗೆ ಆಡಿರ್ತಕ್ಕಂಥ ಮಾತಾದರೆ, ಅವರ ಸೃಜನಾತ್ಮಕ ಬರಹಗಳ ಬಗೆಗೆ ಇಂಥದೇ ಒಂದು ಚಿಂತನಾ ಕ್ರಮ ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಹಾಗೆ ನೋಡಿದ್ರೆ ಇಲ್ಲಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಬಿಟ್ಟರೆ ಇನ್ನು ಯಾವುದೇ ಒಂದೇ ಒಂದು ಕೃತಿಯನ್ನು ಕುರಿತು ಕೂಡ ದೀರ್ಘವಾದ ವಿಶ್ಲೇಷಣೆಗಳಿಲ್ಲ ಈ ಲೇಖನಗಳ ಗುಚ್ಛದಲ್ಲಿ. ಒಂದು, ಅವರ ಸೃಜನಶೀಲ ಬರಹಗಳಲ್ಲಿ ಬಂದಿರತಕ್ಕಂಥ ಭಾಷೆಯ ಬಗೆಗೆ ಒಂದು ಲೇಖನ ಇದೆ. ಆದರೆ ಸೃಜನಶೀಲ ಕೃತಿಗಳನ್ನು ಕೂಡ ಒಂದೊಂದು ಕಾಲವೂ ಕೂಡ ತನಗೆ ಬೇಕಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇರ್ತದೆ. ಅಂದರೆ ತನ್ನ ಕಾಲದ ಅಗತ್ಯಗಳಿಗೆ ಅನುಗುಣವಾಗಿ ಅರ್ಥ ಮಾಡ್ಕೊಳ್ತಾ ಇರ್ತದೆ. ಅದರಿಂದಾಗಿ ಕುವೆಂಪು ಅವರ ಕೃತಿಗಳನ್ನು ನಾವಿವತ್ತು ಅವುಗಳಿಗೆ ಕಟ್ಟಿಕೊಟ್ಟಿರುವ ಒಂದು ಪ್ರಭಾವ ವಲಯ ಏನಿದೆ
ಅದರ ಹಿನ್ನೆಲೆಯಲ್ಲಿ ಮಾತ್ರ ಗ್ರಹಿಸ್ದೇನೆ ಅವುಗಳನ್ನು ಮೂಲವಾಗಿ ಇವತ್ತು ಓದಿದ್ರೆ ನಮಗೆ ಯಾವ ರೀತಿ ಅದು ಗೋಚರ ಆಗ್ಬೋದು ಮತ್ತು ನಮ್ಮ ಚಿಂತನಾ ಕ್ರಮ ಬೆಳೆಯೋದಕ್ಕೆ ಅದು ಹೇಗೆ ನೆರವಾಗಬಹುದು ಅನ್ನೋದನ್ನ ಪರಿಶೀಲಿಸೋದಕ್ಕೋಸ್ಕರ ಈ ಲೇಖನಗಳನ್ನು ನಾವು ಓದಬೇಕು ಅಂತ ನನಗೆ